ಮನೆಯವರೆಲ್ಲರ ವಿರೋಧದಲ್ಲಿಯೂ ಕೊನೆಗೂ ಒಂದಾದ ಗೌರಿ ಮತ್ತು ವಿವೇಕ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ತಿರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆಯೇ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ಹಳೆಯ ಎಪಿಸೋಡ್ಗಳಲ್ಲಿ ಏನೇನೆಲ್ಲ ಆಗಿದೆ ಅಂತ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ಒಂದ್ಸಲ ಟೈಮ್ ಇದ್ದರೆ ಚೆಕ್ ಮಾಡಿಕೊಂಡು ನೋಡಿಕೊಂಡು ಬನ್ನಿ. ಸೊ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಗೌರಿ ಅವರ ಅಪ್ಪನ ಸಾಲ ತೀರಿಸೋದಕ್ಕೋಸ್ಕರ ಗಣೇಶನ ಮೂರ್ತಿ ಮಾಡೋದಕ್ಕೆ ಹೋಗಿರ್ತಾಳೆ. ಸೊ ಅದರಿಂದ ಮನೇಲಿ ತುಂಬಾ ಅವಮಾನ ಆಗಿ ತುಂಬಾ ದೊಡ್ಡ ಜಗಳ ಗಲಾಟೆಗಳೆಲ್ಲ ಆಗೋಗ್ಬಿಟ್ಟಿರುತ್ತೆ. ಸೊ ಅದಾದಮೇಲೆ ಎಲ್ಲನೂ ಮುಗಿಸ್ಕೊಂಡು ಬಂದಮೇಲೆ ತಾತ ಗೌರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ರೂಮಿಗೆ ಬಂದಮೇಲೆ ವಿವೇಕ್ ಏನೋ ಗೌರಿಗೆ ಕ್ವಶನ್ ಕೇಳ್ತಾನೆ. ಆಗ ಹೇಳ್ತಾಳೆ, ನನಗೆ ನನ್ನ ಗಂಡನ ಮರ್ಯಾದೆನೂ ತುಂಬಾ ಮುಖ್ಯ. ನೀವು ಕಾಂಟ್ರಾಕ್ಟ್ ತಪ್ಪಿಸಿದ್ದೀರಾ, ನೀವು ಬೇರೆಯವ್ರ ಮುಂದೆ ನನ್ನ ಮರ್ಯಾದೆ ಕಳೀತೀರಾ ಅಂದರೆ ನಾನು ಆ ಥರ ಮಾಡೋದಿಲ್ಲ. ಸೊ ನನಗೆ ನನ್ನ ಗಂಡನ ಮಾನ ಮರ್ಯಾದೆನೂ ಕೂಡ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ನಾನೇನಂಥದ್ದು ಮಾಡಿದ್ದೀನಿ ಅಂತ ಹೇಳಿದ್ರೆ, ತಾತ ಮುಂದೆ ನೀವು ಮಾಡಿರುವಂತಹ ಕರ್ಮಕಾಂಡ ಹೇಳ್ಬೇಕಿತ್ತು. ನನಗೆ ತಪ್ಪಿಸಿರೋಂಥ ಕಾಂಟ್ರಾಕ್ಟನ್ನು ಅಟ್ಲೀಸ್ಟ್ ವಾಪಸ್ಸಾದರೂ ಸಿಗ್ತಾಯಿತ್ತು. ಸೊ ನಾನು ಆ ಕೆಲಸ ಮಾಡಿಲ್ಲ. ನನ್ನ ಗಂಡನ ಮರ್ಯಾದೆ ಹೋಗೋದು ನನಗೆ ಇಷ್ಟ ಇಲ್ಲ. ಸೊ ನೀವು ಆ ಥರ ಮಾಡ್ಬೋದು, ಬೇರೆಯವ್ರ ಮುಂದೆ ನನಗೆ ಬೈಬೋದು, ಅವಮಾನ ಮಾಡ್ಬೋದು, ಅದನ್ನು ನಾನು ಸಹಿಸ್ಕೊತೀನಿ. ಆದರೆ ನನ್ನ ಗಂಡನಿಗೆ ಬೇರೆಯವ್ರ ಮುಂದೆ ಅವಮಾನ ಆಗೋದು, ಮರ್ಯಾದೆ ಹೋಗೋದು ನನಗೆ ಇಷ್ಟ ಇಲ್ಲ. ಅದು ನಾನು ಆ ಥರ ಸಂಪ್ರದಾಯದಲ್ಲಿ ನಾನು ಬಂದಿರೋ ಅಂಥವಳು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ವಿವೇಕು ಸುಮ್ಮನೆ ಆಗ್ತಾನೆ. ಸೊ ಅದಾದಮೇಲೆ ವಿವೇಕ್ ಇದ್ಬಿಟ್ಟು ನೀನು ನಾಳೆಯಿಂದ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸಕ್ಕೂ ಹೋಗಬಾರ್ದು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಯಾಕೆ ಹೋಗಬಾರ್ದು ಅಂತ ಕೇಳ್ತಾಳೆ. ಸೊ ನೀವಾಗ ಆಲ್ರೆಡಿ ನೀನು ಮಾಡಿರೋಂಥ ಕೆಲಸಗಳಿಂದ ಮನೇಲಿ ಆಗಿರೋಂಥ ರಾದಂತಗಳೇ ಸಾಕು. ಇನ್ನು ಮುಂದೆ ಈ ಥರ ಮನೆ ಮರ್ಯಾದೆ ಎಲ್ಲ ಹೋಗೋದು, ಈ ಥರ ಜಗಳಗಳು ಮನಸ್ತಾಪಗಳಾಗೋದು ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ನೀನು ಯಾವ ಕಾರಣಕ್ಕೂ ಏನೂ ಮಾಡೋಂಗಿಲ್ಲ, ನೀನು ಅಲ್ಲೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ವಿವೇಕ್ಗೆ ಫುಲ್ ಶಾಕ್ ಹೋಗ್ಬಿಡುತ್ತೆ. ಅದಕ್ಕೆ ಹೌದಾ ಅಂತ ಕೇಳ್ತಾಳೆ. ಗೌರಿ ಇದ್ಬಿಟ್ಟು ಹೌದಾ, ನಾನು ಮಾಡೋದು ನಿಮ್ಗೆ ಇಷ್ಟನೇ ಇಲ್ವಾ ಅಂತ ಕೇಳ್ತಾಳೆ. ಇಲ್ಲ, ನನಗಿಷ್ಟ ಇಲ್ಲ, ನೀನು ಹೋಗಬಾರ್ದು ಅಂತಾನೆ. ಆಮೇಲೆ ಇನ್ನೊಂದ್ಸಲ ಇದ್ಬಿಟ್ಟು ಕೇಳ್ತಾಳೆ, ನಿಮಗೆ ನಿಜವಾಗ್ಲೂ ಇಷ್ಟ ಇಲ್ವಾ ಅಂತ. ಇಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ, ಅದಾದಮೇಲೆ ಗೌರಿ ಇದ್ಬಿಟ್ಟು ಸರಿ ಬಿಡಿ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದನ್ನು ಕೇಳಿಸ್ಕೊಂಬಿಟ್ಟು ವಿವೇಕ್ಗೆ ಫುಲ್ಲು ಶಾಕ್ ಹೋಗ್ಬಿಡುತ್ತೆ. ಇವಳೇನಿದು ಈ ಥರ ಒಂದೇ ಸಲ ನನ್ನ ಇಷ್ಟು ಹಠಮಾರಿ ಒಂದೇ ಸಲ ನಾನು ಹೇಳಿದ್ದಕ್ಕೆ ಹ್ಞೂ ಅಂತ ಒಪ್ಕೊಂಬಿಟ್ಲಲ್ಲ, ಇದರಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಸೊ ಇವಳು ಈ ಥರ ಇಲ್ವಲ್ಲ, ತುಂಬ ಹಠಮಾರಿ ಒಂದೇ ಸಲಗೆ ಒಪ್ಕೊಂಬಿಟ್ಲು ಅಂತ ಹೇಳ್ಬಿಟ್ಟು ವಿವೇಕ್ಗೆ ಫುಲ್ಲು ಶಾಕ್ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ಗೌರಿಗೆ ಕನ್ಫರ್ಮೇಷನ್ಗೆ ಮತ್ತೆ ಕೇಳ್ತಾಳೆ, ನೀನು ನಿಜವಾಗ್ಲೂ ಹೋಗೋದಿಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲ, ನನಗೆ ಗಂಡನ ಮತ್ತೆ ವೇದ ವಾಕ್ಯ ಅಂತ ಎಷ್ಟು ಸಲ ಹೇಳಬೇಕು ಅಂತ ಹೇಳ್ಬಿಟ್ಟು ಸರಿ ಮಲ್ಕೊಳ್ಳಿ, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಆ ಲೈಟನ್ನು ಆಫ್ ಮಾಡಿಬಿಟ್ಟು ಗೌರಿ ಮಲ್ಕೋತಾಳೆ. ಸೊ ಅದನ್ನು ಕೇಳಿಸ್ಕೊಂಬಿಟ್ಟು ವಿವೇಕ್ಗೆ ಫುಲ್ಲು ತಲೆ ಕೆಟ್ಟೋಗ್ಬಿಡುತ್ತೆ. ಎಷ್ಟು ನಾನು ಸ್ವಾಭಿಮಾನಿ, ನನ್ನ ಸ್ವಾಭಿಮಾನ ನಮ್ಮಪ್ಪನ ಸಾಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದಾಳೆ. ಅದಾದಮೇಲೆ ಒಂದೇ ಸಲ ನನಗಿಷ್ಟ ಇಲ್ಲ, ಬೇಡ ಅಂತ ಹೇಳಿದ ತಕ್ಷಣ ಅದು ಹೆಂಗೆ ಒಪ್ಕೊಂಬಿಟ್ಲು ಇವಳು. ಇದನ್ನು ನಂಬೋದಾ? ಇವಳು ತುಂಬ ಕ್ರಿಮಿನಲ್ಲು, ತುಂಬ ಟ್ಯಾಲೆಂಟೆಡು, ಏನಾದರೂ ಮಾಡೇ ಮಾಡ್ತಾಳೆ. ಇದನ್ನು ನಾನು ಯಾವ ಥರ ಕನ್ಫರ್ಮ್ ಮಾಡ್ಕೋಬೇಕು, ಇದನ್ನು ಹೆಂಗೆ ಮಾಡಬೇಕು, ಇವಳ ಮೈಂಡಲ್ಲಿ ಏನು ಓಡ್ತಿದೆ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ತಿಳ್ಕೊಬೇಕು. ಸುಮ್ಮನೆ ಇದ್ದು ಏನಾದರೂ ಒಂದು ರಾದಂತಗಳನ್ನು ಮಾಡ್ತಾಳೆ. ಸೊ ಇದನ್ನೆಲ್ಲ ಕ್ಲಾರಿಫೈ ಮಾಡ್ಕೋದೆ ನನಗೆ ನಿದ್ದೆನೇ ಬರಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇವಳ ಮೈಂಡಲ್ಲಿ ಏನು ಓಡ್ತಿದೆ, ಏನು ಪ್ಲ್ಯಾನ್ ಮಾಡ್ತಿದ್ದಾಳೆ, ಇದನ್ನು ಕ್ಲಾರಿಫೈ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಕಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇದನ್ನು ಹೆಂಗೆ ನನಗಿರೋ ಡೌಟನ್ನು ಯಾವ ಥರ ಕ್ಲಾರಿಫೈ ಮಾಡ್ಕೋಬೇಕು, ಇವಳು ಮೈಂಡಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ಯಾವ ಥರ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡಿಕೊಂಡು ಆ ಕಡೆ ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಅದಾದಮೇಲೂ ಆಲ್ರೆಡಿ ಗೌರಿ ಫುಲ್ಲು ಡೀಪ್ ಸ್ಲೀಪ್ ಹೋಗ್ಬಿಟ್ಟಿರ್ತಾಳೆ. ಅದಾದಮೇಲೂ ಗೌರಿ ಅಂತ ಹೇಳ್ಬಿಟ್ಟು 1-2-3 ಸರ್ತಿ ಕರೀತಾನೆ. ಆದ್ರೂ ಗೌರಿ ಏನೂ ಮಾತಾಡೋದಿಲ್ಲ, ಏನೂ ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಸೊ ಅದಾದಮೇಲೆ ಅವನಿಗೆ ಶಾಕ್ ಆಗುತ್ತೆ. ಇದೇನಿದು, ಹೆಂಗೆ ಕ್ಲಾರಿಫೈ ಮಾಡ್ಕೊಳ್ಳಿ, ಏನು ಮಾಡಲಿ, ಇವಳ ಮೈಂಡಲ್ಲಿ ಏನು ಓಡ್ತಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾನೆ. ಒಂದೇ ಸಲಗೆ ಒಪ್ಕೊಂಬಿಟ್ಲಲ್ಲ ಇವಳು, ಯಾವುದಕ್ಕೂ ಈ ಥರ ಒಂದೇ ಸಲಗೆ ಒಪ್ಕೊಳ್ಳೋದಿಲ್ಲ, ತುಂಬ ಹಠಮಾರಿ ಇವಳು. ಏನು ಮಾಡಲಿ ಅಂತ ಹೇಳ್ಬಿಟ್ಟು
ಯೋಚನೆ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಆಮೇಲೆ ಗೌರಿನ ಇನ್ನೊಂದೆರಡು ಸಲ ಮಾತಾಡಿಸ್ತಾನೆ. ಅವಳೇನೂ ರಿಯಾಕ್ಟೇ ಮಾಡೋದಿಲ್ಲ. ಅದಾದಮೇಲೆ ಅವಳನ್ನ ಟಚ್ ಮಾಡಿ ಮಾತಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಕಾಟ್ ಮೇಲೆ ಕೂತ್ಕೊಂಡು ಅವಳನ್ನು ಟಚ್ ಮಾಡಿ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಆವಾಗ ಅವನಿಗೆ ಆಯ ತಪ್ಪಿಬಿಟ್ಟು ಗೌರಿ ಬೆಡ್ ಮೇಲೆ ಬಿದ್ದುಬಿಡ್ತಾನೆ. ಸೊ ಇದರಿಂದ ಗೌರಿ ಮತ್ತು ವಿವೇಕು ಒಂದಾಗೋದಿಲ್ವಾ? ಸೊ ಈ ನಡೆದಿರೋಂಥ ಇನ್ಸಿಡೆಂಟಿಂದ ಇವ್ರ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ದೀನಬಂಧು ಮನೆತನದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.